ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ. ಇವತ್ತಿನ ವಿಷಯ ಬಂದುಬಿಟ್ಟು ಡೇವಿಡ್ ಗಾಗಿನ್ಸ್ ಅವರ ಲೈಫ್ ಸ್ಟೋರಿ. ಆಲ್ರೆಡಿ ಕೇಳಿರ್ತೀರ, ಇವ್ರಿಗೆ ನಾವು ಟಫೆಸ್ಟ್ ಮ್ಯಾನ್ ಆನ್ ದ ಪ್ಲಾನೆಟ್ ಅಂತ ಕರಿತೀವಿ. ಅಂದರೆ ಯಾವುದೇ ಒಂದು ಕಠಿಣ ಟಾಸ್ಕ್ ಕೊಟ್ಟರೆ ಇವರು ಅದನ್ನು ಕಂಪ್ಲೀಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇವ್ರಿಗೆ ಏನು ಕರಿತೀವಿ ನಾವು, ಟಫೆಸ್ಟ್ ಮ್ಯಾನ್ ಆನ್ ದ ಪ್ಲಾನೆಟ್ ಅಂತ ಕರಿತೀವಿ. ಇವರೇನು ಹುಟ್ಲನೇ ಶ್ರೀಮಂತ ಇರಲಿಲ್ಲ, ಹುಟ್ಟುತ್ತಾನೆ ಏನೋ ಒಂದು ಸ್ಪೋರ್ಟ್ಸ್ ಮ್ಯಾನ್ ಆಗಿರಲಿಲ್ಲ. ಸೊ ಇವರೇನು ತುಂಬ ಬಡ ಕುಟುಂಬದಲ್ಲಿ ಜನಿಸ್ತಾರೆ, ಅಮೆರಿಕಾದಲ್ಲಿ ಜನಿಸ್ತಾರೆ 1975ರಲ್ಲಿ. ಸೊ ಮೊದಲನೇದಾಗಿ ನಿಮ್ಗೆ ಗೊತ್ತಿರೋ ಹಾಗೆ ಅಮೇರಿಕಾದಲ್ಲಿ ರೇಸಿಸಮ್ ಇತ್ತು. ನಮ್ಮ ಭಾರತೀಯರಲ್ಲಿ ಯಾವ ಥರ ಒಂದು ಜಾತೀಯತೆ ಇದೆ, ಆ ರೀತಿ ಅಮೇರಿಕಾದಲ್ಲಿ ರೇಸಿಸಮ್ ಇತ್ತು. ಅಂದರೆ ಬಣ್ಣಗಳ ನಡುವೆ ತಾರತಮ್ಯ ಇತ್ತು. ಅಂದರೆ ಇವರು ಕರಿಯ ಬಣ್ಣಕ್ಕೆ ಒಂದು ಕಪ್ಪು ಬಣ್ಣಕ್ಕೆ ಸೇರಿರ್ತಾರೆ. ಸೊ ಅದಕ್ಕೋಸ್ಕರ ಬಹಳ ತಾರತಮ್ಯ ಅನುಭವಿಸ್ತಾರೆ. ಹಾಗೆ ತುಂಬ ಬಡತನದಲ್ಲಿ ಬೆಳೀತಾರೆ. ತದನಂತರ ಕಾಲದಲ್ಲಿ ತುಂಬ ಕೆಲಸ ಮಾಡ್ತಾರೆ, ತಂದೆಯ ಜೊತೆ ಕೆಲಸ ಮಾಡ್ತಾರೆ, ನೈಟಲ್ಲಿ ಕೂಡ ಕೆಲಸ ಮಾಡ್ತಿರ್ತಾರೆ ತಮ್ಮ ಊಟಕ್ಕೋಸ್ಕರ, ಬಡತನ ಇದ್ದ ಕಾರಣ. ತದನಂತರ ಏನಾಗುತ್ತಂದರೆ ಇವರ ತಂದೆ ಬೇರೆ ಒಂದು ಹೆಣ್ಣಿನ ಜೊತೆ ಹೋದಾಗ ತನ್ನ ತಾಯಿಯ ಜೊತೆ ಏನು ಮಾಡ್ತಾರೆ ಅಂದರೆ ಇಂಡಿಯಾನ ಎಂಬ ಒಂದು ನಗರಕ್ಕೆ ಏನು ಮಾಡ್ತಾರೆ, ಓಡಿ ಬರ್ತಾರೆ ತಾಯಿ ಜೊತೆ. ತುಂಬ ಬಡತನ ಅನುಭವಿಸ್ತಾರೆ ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ. ಸೊ ಇದೇ ರೀತಿ ಒಂದು ಸಲ ಮನೆಯಲ್ಲಿ ಟಿ ವಿ ನೋಡ್ತಿರ್ತಾರೆ. ಟಿ ವಿ ನೋಡಬೇಕಾದಾಗ ಒಂದು ಸಲ ನೇವಿ ಸೀಲ್ದು ಒಂದು ಡಾಕ್ಯುಮೆಂಟ್ರಿ ವಿಡಿಯೋ ನೋಡ್ತಾರೆ ಟಿ ವಿಯಲ್ಲಿ. ಸೊ ತಕ್ಷಣ ಇವ್ರದಲ್ಲಿ ಮನಸ್ಸಲ್ಲಿ ಏನೋ ಒಂದು ಬರುತ್ತೆ, ನಾನು ಕೂಡ ಈ ಥರ ಆಗಬೇಕು ಅನ್ನೋ ಒಂದು ಭಾವನೆ ಆ ತಕ್ಷಣದಲ್ಲಿ ಅವ್ರಿಗೆ ಉಟ್ಕೊಳ್ಳುತ್ತೆ. ಸೊ ಆವಾಗ ಇವ್ರ ತೂಕ ಎಷ್ಟಿತ್ತಂದರೆ ಹತ್ತತ್ರ ಒಂದು 135 kg ಇತ್ತು ಅವಾಗ. ಸೊ ಆ ಸದ್ಯದ ಮಟ್ಟಿಗೆ ಅವಾಗ ಕಷ್ಟ ಆಗಿತ್ತು ಅವರಿಗೆ. ಸೊ ಅದಕ್ಕೋಸ್ಕರ ಮನಸ್ಸಲ್ಲಿ ಒಂದು ದೃಢ ಸಂಕಲ್ಪ ಮಾಡ್ತಾರೆ ಅವತ್ತೇ, ಏನಪ್ಪ ಅಂದರೆ ನಾನು ಹೀಗಾದರೂ ಮಾಡಿ ಇದು ನೇವಿ ಸೀಲ್ಗೆ ಜಾಯ್ನ್ ಆಗಬೇಕು ಅಂತ ಮಾಡ್ತಾರೆ. ಸೊ ತಕ್ಷಣ ಏನು ಮಾಡ್ತಾರೆ, ನೆಕ್ಸ್ಟ್ ಡೇಯಿಂದನೇ ಏನು ಮಾಡ್ತಾರಪ್ಪ ಅಂದರೆ ಅದಕ್ಕೇನು ಬೇಕು ಅಭ್ಯಾಸ, ಅದಕ್ಕೆಲ್ಲ ತರಬೇತಿಯನ್ನು ಸ್ಟಾರ್ಟ್ ಮಾಡ್ಕೋತಾರೆ, ತಾವೇ ಒಂದು ಆರಂಭ ಮಾಡ್ತಾರೆ. ಸೊ ಹತ್ತತ್ರ ಒಂದು ಕೇವಲ 3 ತಿಂಗಳ ಅವಧಿಯಲ್ಲಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಅಂದರೆ ಹತ್ತತ್ರ 50 kg ತೂಕ ಇಳಿಸ್ಕೋತಾರೆ. ಅಂದರೆ 135 kg ಇರತಕ್ಕಂಥ ತೂಕ ಎಷ್ಟಿಗೆ ಬರುತ್ತೆ ಹತ್ತತ್ರ ಅಂದರೆ ಒಂದು 85 kgಗೆ ತರ್ತಾರೆ. ಅಂದರೆ ತುಂಬ ಕಠಿಣ ಪರಿಶ್ರಮ ಪಡ್ತಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ಎಷ್ಟು ಒಂದು ತಿಂಗಳು ಊಟ ಬಿಟ್ಟರೂ ಕೂಡ ನಮ್ಮದೇನು ತೂಕ ಇಳಿಕೆ ಆಗಲ್ಲ. ಆದರೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ, ತುಂಬ ಡಯಟ್ ಮಾಡ್ತಾರೆ. ಆ 135 kg ತೂಕವನ್ನು 85ಕ್ಕೆ ತರ್ತಾರೆ. ಈ ರೀತಿ ತಮ್ಮ ತೂಕವನ್ನು ಇಳಿಸ್ಕೊತಾರೆ. ನಂತರ ನೇವಿ ಸೀಲ್ಗೆ ಅಪ್ಲೈ ಮಾಡ್ತಾರೆ. ಅದರಲ್ಲೂ ಕೂಡ ನೀವು ಒಂದು ತಿಳ್ಕೊರಿ, ದ ಟಫೆಸ್ಟ್ ಒಂದು ಟ್ರೈನಿಂಗ್ ಇರುತ್ತೆ ನೇವಿ ಸೀಲಲ್ಲಿ. ಅದೇನು ಅಮೇರಿಕನ್ ನೇವಿ ಸೀಲ್ ಇದೆಯಲ್ಲ, ಅಂದರೆ ಒಂದು ಭಾಳ ಅಂದರೆ ತುಂಬ ಸ್ಟ್ರಾಂಗ್ ಒಂದು ಟ್ರೈನಿಂಗ್ ಇರುತ್ತಲ್ಲಿ. ಸೊ ಅಂಥದ್ರಲ್ಲೂ ಕೂಡ ಇವ್ರು ಏನು ಮಾಡ್ತಾರೆ, ಕೇವಲ 1 ಸಲ ಅಲ್ಲ 3 ಸಲ ಅಮೇರಿಕನ್ ನೇವಿ ಸೀಲ್ ಟ್ರೈನಿಂಗನ್ನು ಕ್ಲಿಯರ್ ಮಾಡ್ತಾರೆ. ತುಂಬ ಕಠಿಣ ಇರುತ್ತೆ, ಭಾಳ ಟಾಸ್ಕ್ ಕೊಡ್ತಾರೆ. ಅಂದರೆ ನೇವಿ ಸೀಲ್ ಅವರಂದರೆ ಕೇವಲ ನೀರಿನಲ್ಲಿ ಮಾತ್ರ ಅವರು ಒಂದು ಆರ್ಮಿ ಅಲ್ಲ, ಸೈನಿಕರಲ್ಲ. ಅವರಂದರೆ ನೆಲದ ಮೇಲೂ ಕೂಡ ಒಂದು ಯುದ್ಧ ಮಾಡುವ ಸಂದರ್ಭ ಬರುತ್ತೆ. ಹಾಗೆ ಏರ್ ಫೋರ್ಸ್ ಅಲ್ಲೂ ಕೂಡ ಮಾಡಬೇಕಾಗುತ್ತೆ. ತದನಂತರ ಇಂಡಿಯನ್ ನೇವಿ, ನಿಮ್ಗೆ ಗೊತ್ತಿಲ್ಲ, ಇಂಡಿಯನ್ ನೇವಿ ಅಂದರೆ ನೀರಿನಲ್ಲಿ. ಸೊ 3 ಕಡೆ ಒಂದು ಅವರು ಪರಿಣಿತಿ ಪಡೆದಿರಬೇಕಾಗುತ್ತೆ. ಅಂಥ ಒಂದು ಟಫೆಸ್ಟ್ ಟ್ರೈನಿಂಗನ್ನು ಕೇವಲ 1 ಸಲ ಅಲ್ಲ 3 ಸಲ ಕ್ಲಿಯರ್ ಮಾಡ್ತಾರೆ. ನೀವೇಮೇ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ, ಅಷ್ಟೊಂದು ಟಫ್ ಟ್ರೈನಿಂಗ್ ಇರುತ್ತೆ. ತದನಂತರ ಇವ್ರು ಏನು ಮಾಡ್ತಾರೆ ಅಂದರೆ ಇವ್ರದ್ದು ಒಂದು ಸಾಧನೆ ಹೇಳ್ಬೇಕಂದ್ರೆ ಅಲ್ಟ್ರಾ ಮ್ಯಾರಥಾನ್ ಅಂತ ಬರುತ್ತೆ. ಅಲ್ಟ್ರಾ ಮ್ಯಾರಥಾನ್ ಅಂದರೆ ಹತ್ತತ್ರ 217 ಕಿಲೋಮೀಟ್ರ್ ಓಡಬೇಕು ಅವರು. ಎಷ್ಟು? 217 ಕಿಲೋಮೀಟ್ರ್ ಓಡಬೇಕು. ಸೊ ಅಂಥದನ್ನು ಕೂಡ ಕ್ಲಿಯರ್ ಮಾಡ್ತಾರೆ. ಆ 217 ಕಿಲೋಮೀಟ್ರ್ ಓಡಬೇಕಾದ್ರೆ ನಾರ್ಮಲ್ ರೋಡ್ ಮೇಲೆ ಓಡಲ್ಲ ಅವರು. ಸೊ ತುಂಬ ಒಂದು ಕಠಿಣ ಒಂದು ಜಾಗ ಇರುತ್ತೆ. ಒಂದು ಉದಾಹರಣೆಗೆ ಮರುಭೂಮಿ ಆಗಿರ್ಬೋದು, ಅಥವಾ ಬಹಳ ಬೆಟ್ಟ ಗುಡ್ಡಗಾಡು ಪ್ರದೇಶ, ಅಂಥದ್ರಲ್ಲಿ ತುಂಬ ಸೆಕೆ ಇರುತ್ತೆ. ಅಂಥ ಪ್ರದೇಶದಲ್ಲಿ 217 ಕಿಲೋಮೀಟ್ರ್ ಓಡಬೇಕು. ಸೊ ಅದನ್ನು ಕೂಡ ಕ್ಲಿಯರ್ ಮಾಡ್ತಾರೆ. ಅದೇ ರೀತಿ ಬಹಳಷ್ಟು ಮ್ಯಾರಥಾನ್ಗಳನ್ನು ಕ್ಲಿಯರ್ ಮಾಡ್ತಾರೆ. ಅದೇ ರೀತಿ 101 ಮೈಲ್ಸ್ ಅಂದರೆ ಹತ್ತತ್ರ 160 ಕಿಲೋಮೀಟ್ರ್ ಹತ್ತತ್ರ ಕೇವಲ 19 ಗಂಟೆಯಲ್ಲಿ ಓಡ್ತಾರೆ. ಎಷ್ಟು? ಕೇವಲ 19 ಗಂಟೆಯಲ್ಲಿ 101 ಮೈಲಿಗಳನ್ನು ಓಡ್ತಾರೆ. ಅದೇ ರೀತಿ 4030 ಪುಲಪ್ಸನ್ನು ಮಾಡ್ತಾರೆ. ಕೇವಲ ಎಷ್ಟಂದರೆ 17 ಅವರ್ಸಲ್ಲಿ ಮಾಡ್ತಾರೆ. ತುಂಬ ಒಂದು ಸಾಧನೆಗಳನ್ನು ಮಾಡಿದ್ದಾರೆ. ಅಂದರೆ ಮನುಷ್ಯನಿಗೆ ಆಗದ ಒಂದು ಟಾಸ್ಕ್ಗಳನ್ನು ಏನು ಮಾಡಿದ್ದಾರೆ ಅಂದರೆ ಡೇವಿಡ್ ಗಾಗಿನ್ಸ್ ಅವರು ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಏನು ಕರಿತೀವಿ, ಟಫೆಸ್ಟ್ ಮ್ಯಾನ್ ಆನ್ ದ ವರ್ಲ್ಡ್ ಅಥವಾ ಪ್ಲ್ಯಾನೆಟ್ ಅಂತ ಕೂಡ ನಾವು ಕರಿತೀವಿ. ಇವರು ಬಹಳ ಕಡೆ ಹೇಳ್ತಿರ್ತಾರೆ, ಏನೂ ಇಲ್ಲ, ಬಹಳ ಕಷ್ಟಪಟ್ಟರೆ ಒಂದು ಮಾತು ಹೇಳ್ತಾರೆ ಅವರು, ದ ಹಾರ್ಡ್ ವರ್ಕ್ ಬೀಟ್ ಟ್ಯಾಲೆಂಟ್. ಅಂದರೆ ಒಬ್ಬ ಮನುಷ್ಯ ತುಂಬ ಟ್ಯಾಲೆಂಟ್ ಇದ್ದರೂ ಕೂಡ ನಾವು ಹಾರ್ಡ್ ವರ್ಕ್ ಮೂಲಕ ಅವನನ್ನು ಸೈಡ್ ಹೊಡೆಯಬಹುದು, ಅವನನ್ನು ಮೀರಿಸಬಹುದು ಅಂತ ಇವ್ರು ಹೇಳ್ತಾರೆ. ಇವರು ಒಂದು ಬುಕ್ ಬರೆದಾರೆ. ಏನು ಬರೆದಿದ್ದಾರೆ ಅಂದರೆ ದ ಕಾಂಟ್ ಹರ್ಟ್ ಮೀ, ಅಂದರೆ ನನಗೆ ಯಾರೂ ಹರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ನನ್ನ ಮನಸ್ಸನ್ನು ನೋಯಿಸಲು ಯಾರು ಕಡೆಯಿಂದ ಸಾಧ್ಯ ಇಲ್ಲ. ಕಾರಣ ನಾನು
ಎಮೋಷ್ನಲಿ ಮೆಂಟಲಿ ಐ ಆಮ್ ಸ್ಟ್ರಾಂಗ್. ಅಂದರೆ ನಮ್ಮ ಮನಸ್ಥಿತಿ ಗಟ್ಟಿಯಾಗಿದ್ದರೆ ನಮ್ಮನ್ನು ಯಾರೂ ಕೂಡ ಅಲ್ಲಾಡಿಸ್ಲಿಕ್ಕಾಗಲ್ಲ. ಇವ್ರದ್ದು ಕೆಲವೊಂದು ರೂಲ್ಸ್ಗಳಿದೆ. ನಾನೊಂದು ಅವ್ರದ್ದೊಂದು 5-6 ರೂಲ್ಸ್ಗಳು ನಿಮ್ಮ ಮುಂದೆ ಹೇಳ್ತೀನಿ. ಅಂದರೆ ಮನುಷ್ಯನ ಜೀವನ ಒಂದು ಸಕ್ಸಸ್ ಆಗಲಿಕ್ಕೆ ಬೇಕಾದಂಥ ಕೆಲವಾರು ಒಂದು ತಮ್ಮ ಐಡಿಯಾಸ್ಗಳನ್ನು ಹೇಳಿದ್ದಾರೆ ಅಷ್ಟೇ ಇಲ್ಲಿ ಅವರು. ಒಂದನೇದಾಗಿ ಏನು ಹೇಳಿದ್ದಾರೆ ಅಂದರೆ ದ ಅಕೌಂಟಬಿಲಿಟಿ ಆಫ್ ಮಿರರ್ ಅಂತ ಹೇಳಿದ್ದಾರೆ. ಅಕೌಂಟಬಿಲಿಟಿ ಆಫ್ ಮಿರರ್ ಅಂದರೆ ಏನಪ್ಪ ಅಂದರೆ ಇಲ್ಲಿ ನಮ್ಮ ಜವಾಬ್ದಾರಿಗಳನ್ನು ನಾವು ಹೊರಬೇಕಿಲ್ಲಿ, ನಾವೇ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಬೇಕಿಲ್ಲಿ. ಈಗ ಯಾವುದೋ ಒಂದು ಟಾಸ್ಕ್ ಕೊಟ್ಟಿರ್ತಾರೆ, ಅದರಿಂದ ಎಸ್ಕೇಪ್ ಆಗೋದಲ್ಲ. ಆ ಟಾಸ್ಕನ್ನು ತೊಗೊಂಡು ಆ ಅಕೌಂಟಬಿಲಿಟಿ ತೊಗೋಬೇಕು. ಅದರ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ತೊಗೊಂಡಾಗ ಅದರಲ್ಲಿ ನಮ್ಗೆ ಏನಾದರೂ ಪಾಸಿಬಿಲಿಟಿ ಸಿಗಬಹುದು. ಸೊ ಹಾಗಾಗಿ ಅಕೌಂಟಬಿಲಿಟಿ ಆಫ್ ಮಿರರ್, ನಮಗೆ ನಾವೇ ಜವಾಬ್ದಾರಿಯನ್ನು ತೊಗೋಬೇಕಂತ ಹೇಳ್ತಾರೆ ಇವರು. ಅಕೌಂಟಬಿಲಿಟಿ ಆಫ್ ಮಿರರ್, ನೋ ಎಕ್ಸ್ಕ್ಯೂಸಸ್. ನಾವು ಯಾವುದೇ ಥರ, ಈ ಉದಾಹರಣೆಗೆ ನಮ್ಮ ಕೆಲಸ ಇರುತ್ತೆ, ಸುಮ್ಮನೆ ನಾವೇ ರೀಸನ್ ಹೇಳ್ಕೊಂಡ್ರೆ ನಮ್ಮ ಕೆಲಸ ಆಗಲ್ಲ. ಇಫ್ ಐ ಆಲ್ಸೋ ಟೇಕನ್ ಸೋ ಮೆನಿ ಎಕ್ಸ್ಕ್ಯೂಸಸ್ ಬಟ್ ಡಸಂಟ್ ಮ್ಯಾಟರ್ ಹಿಯರ್. ಸೊ ಹಾಗಾಗಿ ನಾವು ಎಕ್ಸ್ಕ್ಯೂಸಸ್ ಯಾವುದೇ ತೊಗೋಬಾರ್ದಿಲ್ಲಿ. ನಮ್ಮ ಕೆಲಸ ನಾವು ಮಾಡಲೇಬೇಕು. ಇದನ್ನು ನಾವು ಬೆಳೆಸ್ಕೋಬೇಕು. ಕಲ್ಟಿವೇಟ್ ಅಕೌಂಟಬಿಲಿಟಿ. ಒಂದೇ ದಿನ ಬರೋಕ್ಕಾಗಲ್ಲ. ಅದನ್ನು ದಿನಾಲೂ ಸ್ವಲ್ಪ ಸ್ವಲ್ಪ ಬೆಳೆಸ್ಕೊಂಡೋದ್ರೆ ಅದು ಮುಂದೆ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆಯುತ್ತೆ. ಅದು ನಿಮ್ಮ ಜೀವನಕ್ಕೆ ಒಂದು ಯಶಸ್ಸು, ನಿಮ್ಮ ಸಕ್ಸಸ್ಗೆ ಕಾರಣ ಆಗುತ್ತೆ 100%. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಕಲ್ಟಿವೇಟ್ ಅಕೌಂಟಬಿಲಿಟಿ ಅಂದರೆ ಹೊಣೆಗಾರಿಕೆಯನ್ನು ಹೊರಬೇಕು ನಮಗೆ ನಾವೇ. ಚಾಲೆಂಜ್ ಯುವರ್ ಲಿಮಿಟ್ಸ್, ಇವ್ರದ್ದೊಂದು ಫೇಮಸ್ ಕೋಟ್ ಇದೆ. ಅದೇನಪ್ಪ ಅಂದರೆ 40% ರೂಲ್ ಅಂತ ಬಂದಿದೆ. 40% ರೂಲ್ ಅಂದರೆ ಏನು? ಈಗ ಉದಾಹರಣೆಗೆ ಇವರು 217 ಕಿಲೋಮೀಟ್ರ್ ಓಡಬೇಕಾಗಿರುತ್ತೆ. ಆ ಸಮಯದಲ್ಲಿ ಯಾವಾಗ ಒಂದು 30% ಓಡ್ತಾರೆ, ಸ್ವಲ್ಪ ಸಾಕಪ್ಪ ಅನಿಸುತ್ತೆ ಅವರಿಗೆ. ಸಾಕಪ್ಪ, ನಂಗೆ ಸಾಕು ಅನಿಸುತ್ತೆ. ಆದರೂ ಕೂಡ ಮತ್ತೆ ಹೋಗ್ಬೇಕಂತಾರೆ. ಹತ್ತತ್ರ 70% ಓಡಿದಾಗ, 217 ಕಿಲೋಮೀಟ್ರಲ್ಲಿ 70% ಅಂದರೆ ಹತ್ತತ್ರ ಒಂದು 160 ಕಿಲೋಮೀಟ್ರ್ ಹೋದಾಗ ಇವ್ರ ಬಾಡಿ ಫುಲ್ಲು ಟಯರ್ಡ್ ಆಗಿರುತ್ತೆ. ಇವ್ರ ಹೆಂಡತಿ ಕೂಡ ಹೇಳ್ತಾಳೆ, ಅಂದರೆ ಓಡಬೇಡಿ ಸಾಕಂತಾರೆ. ಅಂದರೆ ಹೆಂಡತಿಯನ್ನು ಓಡ್ಕೊಂಡು ಹೋಗ್ತಿರ್ಲಿಲ್ಲ. ಸೊ ಅಂದರೆ ಸೈಡಲ್ಲಿ ಕಾರಲ್ಲೋ ಎಲ್ಲೋ ಹೋಗ್ತಿರ್ತಾರೆ. ಸೊ ಅವಾಗ ಹೇಳ್ತಾರೆ ಸಾಕಂತ ಹೇಳ್ತಾರೆ. ಸೊ ಆದರೂ ಕೂಡ ನಿಲ್ಲಲ್ಲ. ಅವ್ರ ಮನಸ್ಸಲ್ಲಿ ಒಂದು ತೊಗೋತಾರೆ, ಏನಪ್ಪ ಅಂದರೆ ಅಂದರೆ ನನ್ನಲ್ಲಿರ್ತಕ್ಕಂಥ ಶಕ್ತಿಯ ಕೇವಲ 40% ಯೂಸ್ ಆಗಿದೆ, ಇನ್ನೂ 60% ಬಾಕಿ ಇದೆ ಅಂತ ತಿಳ್ಕೊತಾರೆ. ಅದು 70% ಓಡಬೇಕಾದ್ರೆ ಕೇವಲ ಒಂದು ವಾಟರ್ ಬಾಟ್ಲು ತೊಗೊಂಡಿರ್ತಾರೆ ಅಷ್ಟೇ ಅವರು. ಒಂದು ವಾಟರ್ ಬಾಟ್ಲು ಖಾಲಿಯಾಗಿರುತ್ತೆ. ಸ್ವಲ್ಪ ಅವ್ರದ್ದೇನು ಸ್ನ್ಯಾಕ್ಸ್ ಇರುತ್ತಲ್ಲ, ಸ್ನ್ಯಾಕ್ಸ್ ಅಂದರೆ ಏನೋ ಒಂದು ತೊಗೊಂಡಿರ್ತಾರೆ, ಗ್ಲೂಕೋಸ್ ಥರ, ಆ ಥರ. ಅದು ಕೂಡ ಅಷ್ಟೇ ಇರುತ್ತೆ. ಅದು ಬಿಟ್ಟರೆ ಇನ್ನೂ ಓಡಬೇಕಾಗಿರುತ್ತೆ. ಆವಾಗ ಅವರ ಶೂ ಕೂಡ ಹರಿದೋಗಿರುತ್ತೆ. ಹತ್ತತ್ರ ಮೂಗಲ್ಲಿ ರಕ್ತ ಬರ್ತಿರುತ್ತೆ. ಇದೆಲ್ಲ ಏನು ಕ್ರ್ಯಾಕ್ ಆಗಿರುತ್ತೆ ಕಾಲಲ್ಲೆಲ್ಲ. ಈಗೇನು ನಾವು ಮೊಳಕಾಲು ಅಂತ ಕರಿತೀವಲ್ಲ, ಆ ಥರ ಕ್ರ್ಯಾಕ್ ಬಂದಿರುತ್ತೆ ಕಂಟಿನ್ಯೂಸ್ ಓಡಿ. ಸೊ ಆದರೂ ಕೂಡ ಅವ್ರ ಮನಸ್ಸಲ್ಲಿ ಅನ್ಕೋತಾರೆ, ನಾನು ಕೇವಲ ಇಲ್ಲಿ 40% ಮಾತ್ರ ನನ್ನ ಶಕ್ತಿಯನ್ನು ಉಪಯೋಗಿಸಿದ್ದೇನೆ, ಇನ್ನೂ 60% ಇದೆ. ಸೊ ಹಾಗಾಗಿ ನಾವು ಕೂಡ ಏನಾದರೂ ಕೆಲಸ ಮಾಡಬೇಕಾದ್ರೆ, ಇವನ್ ನಾವು ಕೂಡ ಒಂದು ಓದ್ತಾ ಇರ್ತೀನಿ, ರಾತ್ರಿ 10 ಗಂಟೆ ಆದರೆ ಸಾಕಪ್ಪ ಮಲಗಿದ್ರಾಯಿತು, ಬೆಳಗ್ಗೆ ಎದ್ರಾಯಿತು. ಸೊ ಬೆಳಗ್ಗೆ ಕೂಡ ಹೇಳಲ್ಲ. ಸೊ ಎಷ್ಟಾಗುತ್ತೆ ನಮ್ಮ ಲಿಮಿಟನ್ನು ನಾವು ಯಾವತ್ತೂ ಅಷ್ಟಿಗೆ ಇಟ್ಕೊಬಾರ್ದು. ಸಾಕಪ್ಪ ಇಷ್ಟು ಸಾಕು ಇವತ್ತು. ಸೊ ಆ ಲಿಮಿಟನ್ನು ನಾವೇನು ಮಾಡಬೇಕು, ಫಾರ್ ಮಾಡಬೇಕು, ಅದನ್ನು ದಾಟಿ ಹೋಗಬೇಕು. ಅಂದಾಗ ಮಾತ್ರ ನಾವು ಜೀವನದಲ್ಲಿ ಯಶಸ್ಸು ಕಾಣಲು ಸಾಧ್ಯ. ಈ ರೀತಿ ಇವರು ಹೇಳ್ತಾರೆ, ಚಾಲೆಂಜ್ ಯುವರ್ ಲಿಮಿಟ್ಸ್. ನಾವು ಇಷ್ಟಕ್ಕೆ ಅಂತ ಯಾವಾಗಲೂ ಫಿಕ್ಸ್ ಆಗಕ್ಕೆ ಹೋಗ್ಬಾರ್ದು. ಹೌ ಮಚ್ ನಾವು ಯಾವತ್ತೂ ನಮ್ಮ ಮೇಲೆ ನಾವೇ ರಿಸ್ಕ್ ತೊಗೋಬೇಕಂತ ಹೇಳ್ತಾರೆ. ಸೆಟ್ ಡೈಲಿ ಚಾಲೆಂಜಸ್. ನಾನು ಇವತ್ತಿಷ್ಟು ಮಾಡೇ ಮಾಡ್ತೀನಿ. ಪ್ರತಿದಿನ ಸಣ್ಣ ಪ್ರತಿದಿನ ಒಂದೊಂದು ಚಾಲೆಂಜ್. ಒಂದು ವರ್ಷದ ಬೇಡ, ಪ್ರತಿದಿನ ನಾನು ಇಷ್ಟು ಮಾಡ್ತೀನಪ್ಪ. ಈ ರೀತಿ ಸೆಟ್ ಡೈಲಿ ಚಾಲೆಂಜಸ್ ಅಂತ ಇವ್ರು ಹೇಳ್ತಾರೆ. ಮತ್ತು ಇವರು ಇನ್ನೊಂದು ಕಡೆ ಹೇಳ್ತಾರೆ, ಎಂಬ್ರೇಸ್ ಡಿಸ್ಕಂಫರ್ಟ್ ಆ್ಯಂಡ್ ಬಿಲ್ಡ್ ಮೆಂಟಲ್ ಕೆಲಸಸ್ ಅಂತ ಹೇಳ್ತಾರೆ. ಅಂದರೆ ಏನಪ್ಪ ಅಂದರೆ ಇದರ ಅರ್ಥ, ನಾವು ಯಾವತ್ತೂ ಕಂಫರ್ಟ್ ಝೋನಲ್ಲಿ ಇರಬಾರ್ದು. ಸಾಕಪ್ಪ ಇಷ್ಟು. ನಾವು ಯಾವಾಗಲೂ ನಾವೇ ಟಾಸ್ಕ್ ತೊಗೋಬೇಕು. ಈಗ ಉದಾಹರಣೆಗೆ ಜಪಾನೀಸ್ ಎಲ್ಲ ತೊಗೋತಾರಂತೆ. ಅಂದರೆ ಅವ್ರು ಏನಾದರೂ ಕಂಪ್ಲೀಟ್ ಮಾಡಲಿ ಅವ್ರದವರೇ ಏನಾದರೂ ಪನಿಷ್ಮೆಂಟ್ ತೊಗೋತಾರಂತೆ. ಬಟ್ ನಾವು ಕೂಡ ಇಲ್ಲಿ ಏನು ಮಾಡ್ಕಪ್ಪ ಅಂದರೆ, ನಮಗೆ ಆಗದೇ ಇರುವುದನ್ನು ಒಂದು ಅನ್ಕಂಫರ್ಟಬಲ್ ಅಂತೀವಲ್ಲ, ಸೊ ಆ ಕೆಲಸವನ್ನು ನಾವು ತೊಗೋಬೇಕು. ನಾವೇನು ಮಾಡಬೇಕು, ಸುಮ್ಮನೆ ಯಾವಾಗಲೂ ಬ್ಯುಸಿ ಮೈಂಡಲ್ಲಿರಬೇಕು. ರಿಸ್ಕ್ ತೊಗೋಬೇಕು ಜೀವನದಲ್ಲಿ. ಸೊ ರಿಸ್ಕ್ ತೊಗೊಂಡಾಗ ಜೀವನದಲ್ಲಿ ನಾವು ಏನಾದರೂ ಯಶಸ್ಸು ಕಾಣಲು ಸಾಧ್ಯ. ರಿಸ್ಕ್ ಅಂದರೆ ಅದು ನಮ್ಮ ಕೈಯಲ್ಲಿ ಆಗಬೇಕು. ನಮ್ಮ ಸಾಮರ್ಥ್ಯ ನೋಡಿಕೊಂಡು ನಾವು ರಿಸ್ಕ್ ತೊಗೋಬೇಕು. ಸುಮ್ಮನೆ ಯಾವುದೋ ಅನ್ನೆಸೆಸರಿ ರಿಸ್ಕ್ ತೊಗೋದಲ್ಲ ಇಲ್ಲಿ. ಸೊ ಹಾಗಾಗಿ ರಿಸ್ಕ್ ತೊಗೋಬೇಕಂತ ಹೇಳ್ತಾರೆ. ಅಂದರೆ ನಾವು ಯಾವತ್ತೂ ಡಿಸ್ಕಂಫರ್ಟ್ ಆಗಿರಬೇಕು. ಅಂದರೆ ಕಂಫರ್ಟ್ ಝೋನಲ್ಲಿ ಇರಬಾರ್ದು. ಆ ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು. ಅದನ್ನು ಅಪ್ಪಿಕೊಳ್ಳಬೇಕು. ಯಾವುದೇ ಒಂದು ಸವಾಲು ಬಂದರೂ ಅದನ್ನು ಸ್ವೀಕರಿಸುವಂಥ ಮನಸ್ಥಿತಿ ನಮ್ಮಲ್ಲಿ ಬರಬೇಕು. ಅಂದಾಗ ಮಾತ್ರ ನಾವು ಯಶಸ್ಸು ಕಾಣಲು ಸಾಧ್ಯ. ಮತ್ತು ಇವರು ಇನ್ನೊಂದು ಕಡೆ ಹೇಳ್ತಾರೆ, ಡೆವಲಪ್ ಎ ಪವರ್ಫುಲ್ ಮೈಂಡ್ಸೆಟ್. ನಾವು ಕನ್ನಡದಲ್ಲಿ ಒಂದು ಮಾತಿದೆ, ಮನಸ್ಸಿದ್ದರೆ ಮಾರ್ಗ. ಇಫ್ ಎ ಪವರ್ಫುಲ್ ಮೈಂಡ್ಸೆಟ್ ಯು ಹ್ಯಾವ್ ಮೀನ್ಸ್ ಎ ಪವರ್ಫುಲ್ ಲೈಫ್ ಆಲ್ಸೋ. ನೀವೊಂದು ಒಳ್ಳೆಯ ಒಂದು ಮನಸ್ಥಿತಿ ಇದ್ದರೆ ನಿಮ್ಮ ಜೀವನ ಕೂಡ ಒಳ್ಳೆಯ ರೀತಿಯಿಂದ ಕೂಡಿರುತ್ತೆ. ಅಂದರೆ ನಾವು ಇನ್ನೊಂದು ಇಲ್ಲಿ ಮೋಟಿವೇಶನ್ ಅಂತ ಹೇಳ್ತೀವಿ. ಇದು ಮೋಟಿವೇಶನ್ ನೆವರ್ ಕಮ್ಸ್ ವಿತ್ ಯು, ಜಸ್ಟ್ ದಟ್ ಕಮ್ಸ್ ಫಾರ್ ಓನ್ಲಿ ಒನ್ ಡೇ. ಈಗ ಮೋಟಿವೇಶನ್ ತೊಗೊಂಡ್ರೆ ಅದು ಎಕ್ಸ್ಟರ್ನಲ್ ಮೋಟಿವೇಶನ್, ಇಂಟರ್ನಲ್ ಮೋಟಿವೇಶನ್ ಅಂತ ಎರಡು ಇರುತ್ತೆ.
ನಾವು ಹೊರಗಡೆ ಯಾರೋ ಇಂದ ಪ್ರಭಾವಿತರಾದರೆ ಅದು ಅಷ್ಟೊಂದು ದಿನ ಬರಲ್ಲ. ಸೊ ನಮ್ಮ ಜೀವನದಲ್ಲಿ ಡಿಸಿಪ್ಲಿನ್ ಆಗಿರ್ಬೇಕು ನಾವು. ಡಿಸಿಪ್ಲಿನ್ ಅಂದರೆ ನಾವು ಔಟರ್ ಡಿಸಿಪ್ಲಿನ್ ಅಲ್ಲ, ಯಾವ ಥರ ಡ್ರೆಸ್ ಮಾಡ್ತೀವಲ್ಲ. ಡಿಸಿಪ್ಲಿನ್ ಅಂದರೆ ಮಾಡುವ ಕೆಲಸವನ್ನು ಪ್ರತಿದಿನ ಮಾಡಬೇಕು. ಸೊ 100% ಯು ವಿಲ್ ಗೆಟ್ ಎ ಸಕ್ಸಸ್. ಅದು ಎಷ್ಟೇ ಬೋರಿಂಗ್ ಆದರೂ ಕೂಡ ನಾವು ಅದನ್ನು ಪ್ರತಿದಿನ ಮಾಡಬೇಕು. ಈವನ್ ಡೇವಿಡ್ ಗಾಗಿನ್ಸ್ ಆಲ್ಸೋ ದ ಸೋ ಮೆನಿ ಪ್ರಾಬ್ಲಮ್ಸ್ ವೆನ್ ಈ ಡೂಯಿಂಗ್ ಆಲ್ ದ ಥಿಂಗ್ಸ್. ಅವ್ರಿಗೆ ಕೂಡ ಅನಿಸುತ್ತೆ ಬೇಡ ಸಾಕಪ್ಪ ಅನಿಸುತ್ತೆ, ಬಟ್ ಹಿ ನೆವರ್ ಗಿವ್ ಅಪ್. ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ನಾವು ಯಾವುದನ್ನು ಬಿಟ್ಟು ಕೊಡಬಾರ್ದು. ನಾವು ಕೂಡ ನಮ್ಮ ಗುರಿಯ ಕಡೆ ಬೆನ್ನತ್ತಿ ಹೋದಾಗ ನಾವು 100% ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀವಿ. ದ ಸೋ ಮೆನಿ ಹರ್ಡಲ್ಸ್ ಕಮ್ ವೆನ್ ಯು ಆರ್ ಗೋಯಿಂಗ್ ಇನ್ ಎ ಗುಡ್ ವೇ. ನಾವು ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕಂದ್ರೆ ಹಲವಾರು ತೊಂದರೆಗಳು ಬರುತ್ತೆ. ಅಂದರೆ ಬೇಕಂತಲೇ ಆ ದೇವರು ಕೂಡ ನಮ್ಮನ್ನು ಪರೀಕ್ಷೆಗಿಟ್ಟಿರ್ತಾನೆ, ನೋಡೋಣ ಇವನಿಗೆ ಇಷ್ಟು ಕಷ್ಟ ಕೊಡೋಣ ಅಂತ. ಇವನ್ ದ ಸೋ ಮೆನಿ ವಿ ಹ್ಯಾವ್ ಇವನ್ ಅರ್ಜುನ, ದೇ ಆಲ್ಸೋ ಫೇಸ್ಡ್ ಸೋ ಮೆನಿ ಪ್ರಾಬ್ಲಮ್ಸ್. ಬಟ್ ನಾವು ಕೂಡ ಆ ರೀತಿ ನಮ್ಮ ಜೀವನದಲ್ಲಿ ಹಲವಾರು ತೊಂದರೆಗಳನ್ನು ಅನುಭವಿಸ್ತೀವಿ. ಯಾವಾಗಂದರೆ ನಾವೊಂದು ಒಳ್ಳೆಯ ಮಾರ್ಗದಲ್ಲಿ ನಡೆದಾಗ. ಬಟ್ ಅದನ್ನು ಯಾವತ್ತೂ ಬಿಟ್ಕೊಡ್ಬಾರ್ದು ನಾವು. ನಾನು ಮಾಡೇ ಮಾಡ್ತೀನಿ ಎಂಬ ಛಲ ಇದ್ದಾಗ 100% ಯು ವಿಲ್ ಬಿಕಮ್ ಎ ಸಕ್ಸಸ್ಫುಲ್ ಪರ್ಸನ್ ಇನ್ ಯುವರ್ ಲೈಫ್. ಈ ರೀತಿ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದಾಗ ನಮ್ಮ ಮನಸ್ಥಿತಿ ಯಾವ ಥರ ಇರಬೇಕಂದ್ರೆ ನಮ್ಮ ತನು ಮನು ಎಲ್ಲವನ್ನು ಕೂಡ ಆ ಕೆಲಸಕ್ಕೆ ಮೀಸಲಾಗಿಡಬೇಕು. ಈಗ ಇನ್ನೊಂದು, ನಾವು ಯಾವುದಾದ್ರೂ ಒಂದು ಕೆಲಸ ಮಾಡ್ತಿರ್ತೀವಿ, ಇನ್ನೇನು ಹತ್ರ ಹೋಗೋದಿರುತ್ತೆ ಅದರಲ್ಲಿ ಸಾಕಪ್ಪ ಅನಿಸ್ಬಿಡುತ್ತೆ. ಸೊ ಆವಾಗ ನಾವು ಏನು ಮಾಡಬೇಕಪ್ಪ ಅಂದರೆ ಸಾಕು ಮಾಡಬಾರ್ದು. ಅದರಲ್ಲಿ ನಮ್ಮ ತಲೆಯಲ್ಲಿ ಯಾವಾಗ ಒಂದು ಐಡಿಯಾ ತೊಗೋಬೇಕು. ಏನಪ್ಪ ಅಂದರೆ ಉದಾಹರಣೆಗೆ ನಾನು ಇದರಲ್ಲಿ ನಾನು ಯಶಸ್ಸಾದರೆ ನನ್ನ ಮುಂದೆ ಏನೇನು ಸಿಗುತ್ತಪ್ಪ ಈ ರೀತಿ. ಅಥವಾ ನೀವು ಯಾವುದಾದ್ರೂ ಹಿಂದೆ ಕೆಲಸ ಮಾಡಿದಾಗ ಅದರಲ್ಲಿ ನಿಮ್ಗೆ ಯಾವ ರೀತಿ ಯಶಸ್ಸು ಸಿಕ್ಕಿತು, ಅದರಲ್ಲಿ ಬಂದಿರತಕ್ಕಂಥ ನಿಮ್ಮದು ಒಂದು ಕೆಲವೊಂದು ವಿಚಾರಗಳನ್ನು ನೀವು ಆಗ ತಲೆಯಲ್ಲಿ ತೊಗೊಂಡಾಗ 100% ನೀವು ಕೆಲಸವನ್ನು ಮುಂದಕ್ಕೆ ತಳ್ಕೊಂಡು ಹೋಗ್ತೀರಿ. ಯು ಹ್ಯಾವ್ ಟು ಪುಷ್ ಯುವರ್ ಸೆಲ್ಫ್, ನೋ ಒನ್ ಪುಷ್ ಯು. ಅಂದರೆ ನಮ್ಮ ಜೀವನದಲ್ಲಿ ಮುಂದೆ ಯಾರೂ ತಳ್ಳಲ್ಲ, ಜಸ್ಟ್ ದೇ ವಿಲ್ ಗೈಡ್ ಯು, ಬಟ್ ಯು ಹ್ಯಾವ್ ಟು ಪುಷ್ ಯುವರ್ ಸೆಲ್ಫ್. ನಮ್ಗೆ ಯಾರೂ ಮುಂದೆ ತಳ್ಳಲ್ಲ, ನಮಗೆ ನಾವೇ ಮುಂದೆ ಹೋಗ್ಬೇಕಿಲ್ಲಿ. ಜಸ್ಟ್ ದೇ ವಿಲ್ ಸಪೋರ್ಟ್, ಮೇ ಬಿ ಗೈಡ್ ಯು ಓವರ್. ಈ ರೀತಿ ನಮಗೆ ನಾವೇ ಇಲ್ಲಿ ಮುಂದಕ್ಕೆ ತಳ್ಕೊಂಡು ನಮ್ಮ ಕೆಲಸವನ್ನು ಇದು ಮಾಡ್ಕೋಬೇಕು. ನಾನು ಆಲ್ರೆಡಿ ಹೇಳಿದ್ದೀನಿ, ಒಂದು ಅಕೌಂಟಬಿಲಿಟಿ ಆಗಿರ್ಬೋದು, ಚಾಲೆಂಜ್ ಯುವರ್ ಲಿಮಿಟ್ಸ್. ನಮಗೆ ನಾವೇ ಚಾಲೆಂಜನ್ನು ಹಾಕ್ಕೊಂಡು ಜಾಸ್ತಿ ಲಿಮಿಟ್ಗಿಂತ ಜಾಸ್ತಿ ಚಾಲೆಂಜ್ ಹಾಕೋಬೇಕು. ಅದೇ ರೀತಿ ಭಾಳಷ್ಟು ತೊಂದರೆಗಳನ್ನು ನಾವು ಸವಾಲುಗಳನ್ನು ಸ್ವೀಕರಿಸಬೇಕು. ಅಂದಾಗ ಮಾತ್ರ ನಾವು ಜೀವನದಲ್ಲಿ ಯಶಸ್ಸು ಕಾಣಲು ಸಾಧ್ಯ. ಹಾಗೆ ನಾವು ಏನೇನು ತಪ್ಪು ಮಾಡ್ತೀವಿ ಅದನ್ನು ಒಪ್ಪಿಕೊಳ್ಳಬೇಕು. ನಮ್ಮ ತಪ್ಪುಗಳನ್ನು ನಾವೇ ಒಪ್ಪಿಕೊಳ್ಳಬೇಕಿಲ್ಲಿ. ಸೊ ಅಂದಾಗ ಮಾತ್ರ ನಾವು ಜೀವನದಲ್ಲಿ ಯಶಸ್ಸು ಕಾಣಲು ಸಾಧ್ಯ. ಈ ರೀತಿ ಹಲವಾರು ಡೇವಿಡ್ ಗಾಗಿನ್ಸ್ ಅವರು ಏನದು ಚಾಲೆಂಜ್ಗಳನ್ನು ಎಕ್ಸೆಪ್ಟ್ ಮಾಡಿದ್ದಾರೆ, ವಿ ಕ್ಯಾಂಟ್ ಇಮ್ಯಾಜಿನ್ ಆಲ್ಸೋ. ಅಷ್ಟೊಂದು ಕಷ್ಟದ ಒಂದು ಟಾಸ್ಕ್ಗಳನ್ನು ಮಾಡಿದ್ದೀವಿ. ಸೊ ಹಂಗಾಗಿ ಅವರಿಗೆಲ್ಲ ಕರಿತೀವಿ ವರ್ಲ್ಡ್ ರಿನೌಡ್ ಎಂಡೋರೆನ್ಸ್ ಅಥ್ಲೀಟ್ ಅಂತ ಕರಿತೀವಿ. ಎಂಥದೇ ಚಾಲೆಂಜ್ ಆದರೂ ಕೂಡ ಅಷ್ಟೆಲ್ಲ ಮಾಡಿದ್ದಾರೆ. ನಾನು ಇತ್ತೀಚಿನ ದಿನಗಳಲ್ಲಿ ಒಂದು ವಿಡಿಯೋ ನೋಡಿದೆ, ಆಲ್ರೆಡಿ ಅವ್ರ ಕಾಲೆಲ್ಲ ಮುರಿದಿದೆ, ಆದರೂ ಕೂಡ ಏನು ಮಾಡ್ತಾರೆ, ಪುಷಪ್ಸ್ ಮಾಡ್ತಾರೆ. ಪುಷಪ್ ಮಾಡಿದಾಗ ಹತ್ತತ್ರ 36-38 ಮಾಡ್ತಾರೆ. ಅವ್ರ ಕಾಲು ಕೂಡ ಮುರಿದ್ರು ಕೂಡ, ಆಲ್ರೆಡಿ ಬ್ರೋಕನ್ ಇಸ್ ಲೆಗ್, ಬಟ್ ಅಗೇನ್ ಈ ಪುಷಪ್ ನಿಯರ್ಲಿ 38 or 39. ಸೊ ಈ ರೀತಿ ತುಂಬ ಕಠಿಣ ಟಾಸ್ಕ್ಗಳನ್ನು ತೆಗೆದುಕೊಂಡು ಮಾಡಿದ್ದಾರೆ. ಸೊ ಹಾಗಾಗಿ ಇವರಿಗೆ ನಾವು ಟಫೆಸ್ಟ್ ಮ್ಯಾನ್ ಅಂತ ಪ್ಲಾನೆಟ್ ಅಂತ ಕರಿತೀವಿ. ಈ ರೀತಿ ನಮ್ಮ ಜೀವನದಲ್ಲಿ ನಾವು ತುಂಬ ಕಡೆ ಕೇಳ್ತೀವಿ. ನಾನು ಹೇಳಿದ್ದೀನಿ ಆಲ್ರೆಡಿ, ದ ಡಿಸಿಪ್ಲಿನ್, ಮೋಟಿವೇಶನ್, ದ ಟೂ ಡಿಫ್ರೆನ್ಸ್ ಇಸ್ ದರ್. ಮೋಟಿವೇಶನ್ ಮೇ ಬಿ ದಟ್ ಈಸ್ ಫಾರ್ ಶಾರ್ಟ್ ಪೀರಿಯಡ್, ಅಂದರೆ ಕೇವಲ ಸ್ವಲ್ಪ ಸಮಯಕ್ಕೆ ಮಾತ್ರ ಮೋಟಿವೇಶನ್ ಇರುತ್ತೆ. ಬಟ್ ನೀವು ಡಿಸಿಪ್ಲಿನ್ ಇದ್ದರೆ ಅದು ಲಾಂಗ್ ಟೈಮಲ್ಲಿ ಬರುತ್ತೆ. ನಿಮ್ಮ ಜೀವನಕ್ಕೂ ಕೂಡ ಅದೊಂದು ಯಶಸ್ಸಿಗೆ ಸಾಧ್ಯ ಆಗುತ್ತೆ. ಡಿಸಿಪ್ಲಿನ್ ನಮ್ಮ ಜೀವನದಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ಡಿಸಿಪ್ಲಿನ್ನ ಬೆಳೆಸ್ಕೋಬೇಕು. ಈ ರೀತಿ ಬೆಳೆಸ್ಕೊಂಡಾಗ ಒಂದು ಹಾರ್ಡ್ ವರ್ಕ್, ನಾನು ಆಲ್ರೆಡಿ ಒಂದು ಸ್ಟೋರಿ ಕೂಡ ಹೇಳ್ತೀನಿ ಇಲ್ಲಿ. ಒಂದು ಆಮೆ ಮತ್ತು ಒಂದು ಈ ಕಡೆ ಮೊಲ ಇರುತ್ತೆ. ಓಡಬೇಕಾದ್ರೆ ಮೊಲ ಏನಂತೆ, ನಾನು ತುಂಬ ಮುಂದೆ ಹೋಗಿದ್ದೀನಪ್ಪ, ಮಲ್ಕೊಂಡ್ಬಿಡುತ್ತೆ. ಬಟ್ ಆಮೆ ಏನು ಮಾಡುತ್ತೆ ಅಂದರೆ ನಿಧಾನಕ್ಕೆ ಹಂಗೆ ಓಡ್ತಾ ಇರುತ್ತೆ. ಕೊನೆಗೆ ಆ ರೇಸಲ್ಲಿ ಆಮೆನೇ ವಿನ್ ಆಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಹಾರ್ಡ್ ವರ್ಕ್ಗೆ ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ಅಂದರೆ ದ ಹಾರ್ಡ್ ವರ್ಕ್ ಬೀಟ್ಸ್ ಟ್ಯಾಲೆಂಟ್. ಅದೇ ರೀತಿ ನಿರಂತರ ಪರಿಶ್ರಮ. ನಮ್ಮ ಯಾವ ಥರ ಕಿಚ್ಚಿರ್ಬೇಕಂದ್ರೆ ನಮ್ಮ ಮನಸ್ಸಲ್ಲಿ ಒಂದು ಬೆಂಕಿ ಹಚ್ತೀವಲ್ಲ, ಉದಾಹರಣೆಗೆ ನಾವು ಯಾವುದೋ ಒಂದು ಕಣಿಕೆ ಅಂತ ಕರಿತೀವಲ್ಲ, ಸೊ ಅದಕ್ಕೆ ಏನಾದರೂ ಬೆಂಕಿ ಹಚ್ಚಿದ್ರೆ ದಗದಗ ಹುರಿದೋಗುತ್ತೆ ಪೆಟ್ರೋಲ್ ಹಾಕಿದರೆ. ಅದೇ ರೀತಿ ಒಂದು ಕಲ್ಲಿದ್ದಲಿಗೆ ಬೆಂಕಿ ಹಚ್ಚಿದಾಗ ನಿಧಾನಕ್ಕೆ ಕಾವಾಗ್ತಿರುತ್ತೆ. ನಮ್ಮ ಮನಸ್ಸಿನಲ್ಲಿರುವ ಕಿಚ್ಚು ಕೂಡ ಅದೇ ರೀತಿ ಇರಬೇಕು. ಕೇವಲ ಉತ್ತರ ಕುಮಾರನ ಪೌರುಷ ಆದರೆ ಅದು ನಡೆಯಲ್ಲ. ಅದಕ್ಕೆ ನಾವು ಪ್ರತಿದಿನ ಇದು ಮಾಡಬೇಕು, ನಿರಂತರ ಇರಬೇಕು. ಅದು ಕೂಡ ಒಂದು ಸಣ್ಣ ಎಕ್ಸಾಂಪಲ್ ನಿಮ್ಮ ಮುಂದೆ ಇಡಲು ಪ್ರಯತ್ನಿಸುತ್ತೆ ಇಲ್ಲಿ. ಈಗ ಉದಾಹರಣೆಗೆ ನಾವೆಲ್ಲ ಕೇಳಿರ್ತೀವಿ, ಈಗ ನಾವು ಯಾವುದೋ ಒಂದು ಬಾಕ್ಸಿಂಗು ಅಥವಾ ಕುಸ್ತಿಗೆ ರೆಡಿ ಆಗಬೇಕಾದ್ರೆ ನಾನು ರಾತ್ರೋರಾತ್ರಿ ಇಷ್ಟು ತಿಂದು ಹೋದರೆ ನಾನು ಯಾವತ್ತೂ ವಿನ್ ಆಗಲ್ಲ. ಅಲ್ಲಿ ಒಂದು ವರ್ಷದ ಪರಿಶ್ರಮ ಇದ್ದಾಗ ಮಾತ್ರ ಆ ಒಂದು ಕಾಂಪಿಟೇಷನಲ್ಲಿ ನಾನು ವಿನ್ ಆಗಲು ಸಾಧ್ಯ.
ಒಂದೇ ರಾತ್ರಿ ನಾನು ಅಷ್ಟೊಂದು ಎಕ್ಸರ್ಸೈಸ್ ಮಾಡಿ ಇಷ್ಟೊಂದು ಜಿಮ್ ಮಾಡಿ ಅದೇನೇನೋ ಎಲ್ಲ ಪ್ರೋಟೀನ್ಸ್ ಎಲ್ಲ ತೊಗೊಂಡ್ರೆ ನಾನು 100% ಸತ್ರೂ ಕೂಡ ಅದರಲ್ಲಿ ವಿನ್ ಆಗಲ್ಲ. ಸೊ ಅದಕ್ಕಾಗಿ ನಿರಂತರ ಪರಿಶ್ರಮ, ಒಂದು ಹಾರ್ಡ್ ವರ್ಕ್ ಆಗಿರ್ಬೋದು, ಒಂದು ಡಿಸಿಪ್ಲಿನ್ ಆಗಿರ್ಬೋದು, ಒಂದು ಕನ್ಸಿಸ್ಟೆನ್ಸಿ, ನಿರಂತರತೆ, ಈ 3 ಇದ್ದಾಗ ನಾವು ಜೀವನದಲ್ಲಿ 100ಕ್ಕೆ 100 ಯಶಸ್ಸು ಕಾಣಲು ಸಾಧ್ಯ. ಇದು ಕೇವಲ ಒಬ್ಬ ವ್ಯಕ್ತಿಯ ಇವತ್ತು ಜೀವನ ಚರಿತ್ರೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇನ್ನೂ ಹಲವಾರು ಜನರಿದ್ದಾರೆ ನಮ್ಮ ಸುತ್ತಮುತ್ತನೇ. ನಾವು ಡೇವಿಡ್ ಗಾಗಿನ್ಸ್ ಅಲ್ಲ, ಉದಾಹರಣೆಗೆ ನಮ್ಮ ತಂದೆ ತಾಯಿ ಕೂಡ ನೋಡಿ ಅವ್ರು ನೋಡಿ ನಾವು ಕಲ್ಕೋಬೇಕು. ಈ ರೀತಿ ನಮ್ಮ ಜೀವನದಲ್ಲಿ ಕೇವಲ ಒಂದು 2 ಗುಣಗಳನ್ನು ನಾವು ಏನಾದರೂ ಒಂದು ಅಳವಡಿಸಿಕೊಂಡದ್ದೇ ಆದಲ್ಲಿ 100% ವಿಲ್ ಬಿಕಮ್ ಎ ಸಕ್ಸಸ್ಫುಲ್ ಪರ್ಸನ್. ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.